ಹಾಯ್ ಫ್ರೆಂಡ್ಸ್, ನಂದಪ್ಪ ಇವತ್ತು ಮೀನು ತಂದಿದ್ದಾರೆ. ಫ್ರೈ ಮಾಡ್ತೀವಿ ಇವತ್ತು. ನೀವು ಬನ್ನಿ ಆಯ್ತಾ? ಇವತ್ತು ಮೀನು ತಂದಿದ್ದಾರೆ, ಫ್ರೈ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಬನ್ನಿ ಫ್ರೈ ಮಾಡುವ. ದೊಡ್ಡ ಮೀನು. ಇವತ್ತು ಮಂಗಳವಾರ, ಕರೆಂಟ್ ಇರಲಿಲ್ಲ ಸಾರು ಮಾಡಲಿಕ್ಕೆ, ಅದಕ್ಕೆ ಫ್ರೈ ಮಾಡುವಂತ. ನಮ್ಮ ಊರಲ್ಲಿ ಮಂಗಳವಾರ ವಾರ ವಾರ ಕರೆಂಟ್ ಹೋಗ್ತದೆ, ಅದಕ್ಕೆ ಇವತ್ತು ಫ್ರೈ ಮಸಾಲ ತಂದಿದ್ದೇವೆ ಬೋನಿದ್ದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮಾಡಿ ಹಾಕೋದು ಫ್ರೈ. ಎರಡು ಪ್ಯಾಕೆಟ್ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮೊಟ್ಟೆ, ಆಮೇಲೆ ಲೆಮನ್ ಜ್ಯೂಸ್ ಎಲ್ಲ ಹಾಕಿ ಮಾಡೋದು. ಇವಾಗ ಒಂದು 2 ಚಮಚ ಮೆಣಸಿನ ಹುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ ಹುಡಿ ಹಾಕೋದು. ಮತ್ತೆ ಹಿಟ್ಟು ಹಾಕೋದು. ಇವಾಗ ಲಿಂಬೆ ಹುಳಿ, ಅದು ಚೆನ್ನಾಗಿ ಟೇಸ್ಟ್ ಬರ್ತದೆ. ಈಗ ಅರಸಿನ ಹುಡಿ ಒಂದು 1/4 ಚಮಚ ಸ್ವಲ್ಪ ಹಾಕಬೇಕು. ಆಮೇಲೆ ಒಂದು ಮೊಟ್ಟೆ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಬೇಕು ಸರಿ ಇದ್ದರೆ ಆಮೇಲೆ ಮೀನು ಹಾಕಿ ಇಡೋದು. ಸ್ವಲ್ಪ ಒಂದು ಅರ್ಧ ಗಂಟೆ. ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಇವಾಗ ಎಲ್ಲನೂ ಕಲಸಿ ಮಸಾಲ ರೆಡಿ ಆಯಿತು. ಇವಾಗ ಮೀನೆಲ್ಲ ಹಾಕಿ ಆಯಿತು ಮಸಾಲಕ್ಕೆ. ಇನ್ನೊಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಫ್ರೈ ಮಾಡೋದು. ಈಗ ಮಧ್ಯಾಹ್ನ ಊಟಕ್ಕೆ ಫ್ರೈ ಮಾಡ್ತಾ ಇದ್ದೇನೆ. ನಾನು ಇವತ್ತು 3 ಜನ ಇದ್ದೇವೆ, ಮಗಳು ಇದ್ದಾಳೆ ಮನೆಯಲ್ಲಿ. ಹಾಗೆ ಫ್ರೈ ಎಲ್ಲ ಮಾಡಿ ಊಟ ಎಲ್ಲ ಆಯಿತು. ಈಗ ನೆಕ್ಸ್ಟ್ ತುಂಬ ಬಿಸಿಲಿತ್ತು ಇವತ್ತು, ಅದಕ್ಕೆ ಮೊಟ್ಟೆ ಬೇಯಿಸುವಂತ ಇಟ್ಟದ್ದು ಬಿಸಿಲಿಗೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇತ್ತು ಬಿಸಿಲಲ್ಲಿ ಮೊಟ್ಟೆ ಬೇಯಿಸುವುದು. ಯಾವ ಅದಕ್ಕೆ ನೋಡುವಂತ ಟ್ರೈ ಮಾಡಿದ್ದು.
ಒಂದು 10 ನಿಮಿಷ ಏನೋ ಇಟ್ಟಾದಮೇಲೆ ಮತ್ತೆ ನೋಡಿದಾಗ ಹಾಗೆ ಇತ್ತದು, ಬೇಯಲೇ ಇಲ್ಲ ಅದು. ನೋಡಿ ಹೇಗೆ ಹಾಕಿದ್ದೇವೆ ಹಾಗೆ ಉಂಟು. ಆಮೇಲೆ ಅದನ್ನು ತಗೊಂಡೋಗಿ ಗ್ಯಾಸಲ್ಲಿ ಬೇಯಿಸಿದ್ದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.